ನೋಡಿ ಈ ಥರ ಮಿಕ್ಸ್ ಹಾಕೋಬೇಕು. ಸರಿ, ಆಮೇಲೆ ಅದನ್ನು ಮತ್ತೆ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಆಮೇಲೆ ಈಗ ಏನು ಮಾಡಬೇಕು, ನಾವು ಇದಕ್ಕೆ ಸ್ವಲ್ಪ ಉಪ್ಪು ಹಾಕುವ. ಗೊತ್ತಾಯ್ತಲ್ಲ ಹೇಗೆ ಮಾಡೋದು ಅಂತ. ಸೊ ಇಲ್ಲಿ ನಾವು ಟೊಮೆಟೊ ಹಾಕಿದ್ದೀವಿ, ಇಲ್ಲಿ ಇದಕ್ಕೆ ಉಪ್ಪು ಹಾಕಿ ಸೊ ಮಿಕ್ಸ್ ಮಾಡಿ. ನೋಡಿ ಹೇಗೆ ಬರುತ್ತೆ, ಸೊ ಈ ಥರ ಬರ್ತಾ ಇದೆ. ಸೊ ವೆಲ್ ಈ ಥರ ಬಂದು ತುಂಬ ಚೆನ್ನಾಗಿ ಬರ್ತಾ ಇದೆ ಅಂತ ಇವ್ರು ಏನು ಮಾಡ್ತಿದ್ದಾರೆ ಅಂತನಾ. ಸೊ ಇವರು ನಾನು ರೆಡಿ ಮಾಡಿರೋ ಮಸಾಲೆನ ಸ್ಮೆಲ್ ನೋಡಿ ಚೆಕ್ ಮಾಡ್ತಾ ಇದ್ದಾರೆ. ಹಾಗೆ ಏನೇನು ಹಾಕಿದ್ದಾರೆ ಅಂತ ಅವರು ಟೆಸ್ಟ್ ಮಾಡ್ತಾ ಇದ್ದಾರೆ. ಸೊ ನಾನು ಓಕೆ, ನಾನು ಯಾವುದು ಪರ್ಫೆಕ್ಟ್ ನಾನು ಕರೆಕ್ಟಾಗಿ ಹಾಕಿದ್ದೀನಿ, ನೋಡಿ ಯಾವ ಥರ ಬಂದಿದೆ ಅಂತ. ಸೊ ಇಷ್ಟು ಒಂದು ಕೆಜಿಗೆ ಒಂದು ಮೆಂತ್ಯ ಸೊಪ್ಪಿನ ಕಟ್ಟಂತೆ ಆಮೇಲೆ ಹಾಕಿಬಿಟ್ಟು ಅದನ್ನ ಏನು ಮಾಡಬೇಕು, ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಕನ್ಫ್ಯೂಷನ್ ಆಗಬೇಡಿ, ನಾನು ಒಂದು ಸೈಡ್ ಮಿಕ್ಸ್ ಮಾಡಿರೋದ್ರಿಂದ ಅಲ್ಲಾಡ್ತಿದೆ ತಪ್ಪಲೆ ಆಯ್ತಲ್ಲ. ಓಕೆ, ಈಗ ನೆಕ್ಸ್ಟ್ ನೋಡಿ ಸ್ವಲ್ಪ ರುಚಿ ತುಂಬ ಚೆನ್ನಾಗಿ ಬರಬೇಕು ಅಂತಂದ್ರೆ ಕೊತ್ತಂಬರಿ ಅಂತೂ ವೆರಿ ಇಂಪಾರ್ಟೆಂಟ್. ಕೊತ್ತಂಬರಿ ಹಾಕಬೇಕು ನೋಡಿ, ಈ ಥರ ಬರಬೇಕು, ಈ ಥರ ನೋಡಿ ಅಂತ ಇದ್ರೆ ಸೊ ಈ ಥರ ಬರಬೇಕು ಆಯ್ತಲ್ಲ. ಓಕೆ, ಸೊ ನಾವು ಈಗ ಏನು ಮಾಡಿದ್ವಿ, ಮಸಾಲೆ ರೆಡಿ ಆಗ್ತಾ ಇದೆ. ರೆಡಿ ಇಟ್ಕೊಂಡಿರ್ಬೇಕು, ಮಸಾಲೆ ರೆಡಿ ಇದೆ, ರೆಡಿ ಇದೆ. ಓಕೆ ಅಲ್ಲ, ಓಕೆ ಸರಿ ಮಾಡೋಣ, ಸರಿ ಮಾಡಬೇಕಾದ್ರೆ ಸೂಪರಾಗಿ ಆಗ್ತಿದೆ ರೀ, ತುಂಬ ಸೂಪರಾಗಿ ಆಗ್ತಾ ಇದೆ ನೋಡಿ. ಸ್ಮೆಲ್ ಹೆಂಗೆ ಬರ್ತಿದೆ ಗೊತ್ತಾ, ಸೂಪರಾಗಿ ಬರ್ತಿದೆ. ನೋಡಿ 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 ಸೂಪರಾಗಿ ಬರ್ತಿದೆ ಸ್ಮೆಲ್ಲು. ಸೊ ಈಗ ನೋಡಿ ಬರ್ತಿರಲ್ಲ, ಸೊ ಇಷ್ಟ ಆಗಿದೆ. ಓಕೆ ನೋಡಿ ಇವಾಗ ಬೇಯಿಸ್ಕೊಂಡು ಇವಾಗ ಅದನ್ನು ಫಸ್ಟ್ ಬೇಯಿಸ್ಕೊಂಡಿದ್ದೀವಿ. ಹೇಗೆ ಸ್ವಲ್ಪ ನೀಟಾಗಿ ಬೇರೆ ಅನ್ನೋ ಖುಷಿಗೆ ಸೊ ಈಗ ಎಲ್ಲ ಹಾಕ್ಬಿಟ್ಟು ಸೊ ಮಿಕ್ಸ್ ಮಾಡ್ತಾ ಇದ್ದೀವಿ ಮಸಾಲೆ ಗಂಟೆಲ್ಲ ನೀಟಾಗಿ ನೋಡಿ ನೋಡಿ. ಸೊ ಇವಾಗ ಮಟನ್ನೆಲ್ಲ ಬೇಯಿಸ್ಕೊಂಡು ಮಸಾಲೆನ ಸೊ ಇವಾಗ ಏನು ಮಾಡ್ತಾ ಇದ್ದೀವಿ ಹಾಕೊಂಡು ಸೊ ಎಲ್ಲ ಮಸಾಲೆನ ಮಿಕ್ಸ್ ಮಾಡ್ಕೊಂಡಿದ್ದೀವಿ. ಸೊ ಈಗ ಏನಾಗಬೇಕು ಅಂತಂದ್ರೆ ಪೂರ್ತಿ ಮಸಾಲೆ ಚೆನ್ನಾಗಿ ಇರಬೇಕು. ಬಂದ್ಬಿಟ್ಟು ಬಿರಿಯಾನಿ ಹೇಗಿದೆ ಅಂತ ಬಂದು ಬಗ್ಗೆ ನೋಡಿ ಅದನ್ನ ತಿಳ್ಕೊಡ್ತಾ ಇರೋದು ಇವರು. ಅವ್ರು ಬಂದು